ಇನ್ನು ಹೈಕೋರ್ಟ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿ ನಡೀತಿದೆ. ಇದರ ಮುಂದುವರೆದ ವಿಚಾರಣೆ ಇಂದು ನಡೆಯಲಿದ್ದು, ಇಂದು ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಲಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಹೈಕೋರ್ಟ್ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ ಫೈಟ್. ಅಡ್ವೊಕೇಟ್ ಜನರಲ್ ರಿಂದ ಇಂದು ವಾದ ಮಂಡನೆ. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಲುಕಿ ನೆರಳಾಡ್ತಿರುವ ಸಿಎಂ ಸಿದ್ದರಾಮಯ್ಯ ನೆಮ್ಮದಿ ಇಲ್ಲದಂತಾಗಿದೆ. ಇಂದು ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಲಿದ್ದಾರೆ. ಈಗಾಗಲೇ ಏಕಸದಸ್ಯ ಪೀಠದಲ್ಲಿ 4 ಬಾರಿ ಅರ್ಜಿ ವಿಚಾರಣೆ ನಡೆದಿದ್ದು, ಇಂದು ಕೂಡ ವಿಚಾರಣೆ ಮುಂದುವರಿಯಲಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿರುವ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಇದಕ್ಕೂ ಮುನ್ನ ಕಳೆದ ಸೋಮವಾರ ಅಂದರೆ ಸೆಪ್ಟೆಂಬರ್ 2ರಂದು ಈ ಪ್ರಕರಣದ ಅರ್ಜಿ ವಿಚಾರಣೆ ನಡೆದಿದ್ದು, ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದವನ್ನ ಮಂಡಿಸಿದ್ರು. ಅದರ ಮಾಹಿತಿ ನೋಡೋದಾದ್ರೆ, ಮುಗಿಯದ ಮುಡಾ ಮಂತ್ರ. ಹೈಕೋರ್ಟ್ ಕಟಕಟಿಯಲ್ಲಿ ಮುಂದುವರೆದ ಮುಡಾ ವಾದ. ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡಿಸಿದ್ದ ವಕೀಲ ರಾಘವನ್ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ವಾದ ಮಂಡನೆ. ಸಿಎಂ ಪತ್ನಿ ಬಂದು ಜಮೀನಿನ ಬಗ್ಗೆ ಸವಿಸ್ತರವಾಗಿ ಮನವರಿಕೆ. ಸಿಎಂ ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ. ಸಿದ್ದರಾಮಯ್ಯ ಅಧಿಕಾರಾವಧಿ, ಜಮೀನಿನಲ್ಲಾದ ಬದಲಾವಣೆ. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ 2 ಗೊಂದಲ ಇರೋದು. ಒಂದು, ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ದು ಯಾರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜನಿಂದ 3.16 ಗುಂಟೆ ಜಮೀನು ಖರೀದಿ. ದೇವರಾಜನಿಂದ ಜಮೀನು ಖರೀದಿಸಿದ್ದ ಮಲ್ಲಿಕಾರ್ಜುನ್ ಸ್ವಾಮಿ. ಅಬ್ರಾಹಂ ಸ್ನೇಹಮಯಿ ಕೃಷ್ಣ ವಾದ, ನಿಂಗ ಎಂಬುವವರ ಜಮೀನು, ಜವರ ಎಂಬುವವರ ಜಮೀನೇ ಆದ್ರೆ ಸಿದ್ದರಾಮಯ್ಯ ಸೇಫ್. ಒಂದು ಜಮೀನು ಪಕ್ಕ, ಮುಡಾ ಭೂ ಸ್ವಾಧೀನ ಮಾಡಿದ್ದು ತಪ್ಪು. ದೂರುದಾರರ ವಾದದಂತೆ ನಿಂಗನ ಜಮೀನಾದ್ರೆ ಅವ್ಯವಹಾರ. ಸಿದ್ದರಾಮಯ್ಯ ಆಗ ದೂರುದಾರರ ವಾದದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರೋದು ಎಲ್ಲವೂ ಸುಳ್ಳು ದಾಖಲೆ ಎಂದಾಗುತ್ತೆ. ಕಳೆದ ವಿಚಾರಣೆಯಲ್ಲಿ ಸ್ನೇಹಮಯಿ ಪರ ವಕೀಲರಾದ ರಾಘವನ್ ವಾದವನ್ನ ಮಂಡಿಸಿದ್ರು. ಎಲ್ಲರ ವಾದ ಪ್ರತಿವಾದ ಕೇಳಿದ ಬಳಿಕ ಮುಂದೂಡಲಾಗಿತ್ತು. ಇನ್ನು ಮತ್ತೆ ಮುಡಾ ವಿಚಾರಣೆ ನಡೆಯಲಿದ್ದು, ಏನಾಗಲಿದೆ ಅನ್ನೋದು ಕುತೂಹಲವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟೆಲ್ಲ ಬಹಳ ಸಿಂಪಲ್ ಆಗಿ ಹೇಳುವಂತ ಪ್ರಯತ್ನ ಮಾಡಿದ್ವಿ, ಗೊತ್ತಾಯ್ತಲ್ಲ ನಿಮಗೆ. ಸೊ ಆದ್ರೆ ಸಿಎಂ ಮುಖ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸಿಎಂ ಯಾವತ್ತೂ ಕೂಡ ಇಂತ ಹೌದು ಏನಪ್ಪ ತಂದ್ಬಿಟ್ಟು ಈಗ ಅವ್ರೆ ಮಾತು ಕೇಳ್ರೋ ಅನ್ನೋ ರೀತಿಯಲ್ಲಿ ರಾಜಕೀಯವಾಗಿ ಆಲ್ರೆಡಿ ಅವ್ರಿಗೆ ಜಿದ್ದಾಜಿದ್ದಿ ಅಂದ್ರೆ ಟವಲ್ ಹಾಕಕ್ ಸ್ಟಾರ್ಟ್ ಮಾಡ್ಬಿಟ್ಟಿದಾರಂತ ಸಿಎಂ ಕುರ್ಚಿ ಮೇಲೆ. ಇಲ್ಲ ಅದು ನೋಡಿ, ಆ ಡ್ರ್ಯಾಗ್ ಆದಾಗ ಇದ್ದೇ ಇರುತ್ತೆ. ಫೈನಲ್ ಏನಾಗುತ್ತೆ ಗೊತ್ತಾ, ಈಗ ನಾವೊಂದು ಹೇಳ್ತೀವಲ್ಲ, ಎಷ್ಟೇ ದುಃಖ ವಿಚಾರಗಳು ಬಂದರೂ ಕೂಡ ಕೊನೆಗೆ ಅದು ಮರ್ತೋಗ್ಬಿಡ್ತದೆ. ಆಮೇಲೆ ಅಷ್ಟೇ ಫೈನಲ್ ಏನಾಗುತ್ತೆ, ಇದನ್ನೇ ತುಂಬ ಎಳಿತಾ ಇದ್ದಾಗ ಸರಿಯಪ್ಪ ನೆಕ್ಸ್ಟ್ ಯಾರು ಅಂತ ಬಂದ್ಬಿಡ್ತದೆ. ಸೊ ಇವತ್ತಿನ ಹೈಕೋರ್ಟ್ ನಿರ್ಧಾರ ಇದೆಯಲ್ಲ, ಎಲ್ಲದಕ್ಕೂ ಕೂಡ ಯಾರು ನೀವು ಹೇಳ್ದಂಗೆ ಟವಲ್ ಹಾಕೋರು ಕೂಡ ವಾಪಸ್ ತೆಗೆದು ಕಿಸೆಯಲ್ಲಿ ಇಟ್ಕೋಬೇಕು ಎಲ್ಲವನ್ನ ಹೇಳುತ್ತೆ. ಇನ್ನು ಬಳ್ಳಾರಿ ಜೈಲಲ್ಲಿ ಬೆಂಡ್ ಆಗ್ಬಿಟ್ಟಿದ್ದಾನಂತೆ ಕೊಲೆ ಸಾರಥಿ ದರ್ಶನ್. ಪ್ರಕರಣದಿಂದ ಪಾರಾಗುವುದಕ್ಕೆ ಪೊರ್ಕಿ ನಾನಾ ತಂತ್ರವನ್ನ ರೂಪಿಸುತ್ತಿದ್ದಾನೆ. ಇವತ್ತು ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ಕೂಡ ಇವತ್ತು ಅಂತ್ಯ. ಹಾಗಾಗಿ ಮತ್ತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇವತ್ತೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ. ಹಾಗಾಗಿ ಏನಾಗಬಹುದು ಅನ್ನೋದು ಕುತೂಹಲ. ಅದ್ರ ಜೊತೆಗೆ ಯಾರು ಇವ್ರ ಪರವಾಗಿ ವಕಾಲತ್ ವಹಿಸ್ತಾರೆ ಅನ್ನೋದು ನನಗೆ ಕ್ಯೂರಿಯಾಸಿಟಿ. ಒಂದು ಸಿ.ವಿ. ನಾಗೇಶ್ ಅವರು ಮಾಡ್ತಾರೆ ಅಂತಿದೆ. ಈ ಹಿಂದೆ ಕೂಡ ಸಿ.ವಿ. ನಾಗೇಶ್ ಅವರ ಹೆಸರು ಬಂದಿತ್ತು. ಸಿ.ವಿ. ನಾಗೇಶ್ ಅವ್ರಿಗೆ ಗೊತ್ತಿರುತ್ತೆ, ಈ ಹಿಂದೆ ಎಲ್ಲ ಜಾಮೀನು ಅರ್ಜಿ ಹಾಕಿದ್ರೆ ಬರೋದಿಲ್ಲ. ಅವರು ಎಕ್ಸ್ಪರ್ಟ್ ಪಂಟ್ರುಗಳವರೆಲ್ಲ. ಆಮೇಲೆ ಟಾಮಿಸ್ ಸೆಬಾಸ್ಟಿಯನ್ ಅಂತಿದ್ದಾರೆ. ಟಾಮಿಸ್ ಸೆಬಾಸ್ಟಿಯನ್, ಸಿ.ವಿ. ನಾಗೇಶ್ ಇವರ, ಆಮೇಲೆ ಅನೇಕರಿದ್ದಾರೆ, ನನಗೀಗ ಸದ್ಯಕ್ಕೆ ನೆನಪು ಬರ್ತಾ ಇಲ್ಲ. ಬಟ್ ಇದೇ ಇಬ್ಬರು ಭಾಳ ಕ್ರಿಮಿನಲ್ ಲಾಯರ್ಸ್. ಇವರ ಬಗ್ಗೆ ನಮಗೆಲ್ಲ ತುಂಬ ಗೊತ್ತಾಗಿದ್ದು ರವಿ ಬೆಳಗೆರೆ ಅವರಿಂದಾಗಿ. ಅವರು ಅವರ ಕಾರ್ಯಕ್ರಮದಲ್ಲಿ ಟಾಮಿಸ್ ಸೆಬಾಸ್ಟಿಯನ್ ಅಂತೆಲ್ಲ ಹೇಳೋರು. ಆಮೇಲೆ ಸಿ.ವಿ. ನಾಗೇಶ್ ಹಿಂಗೆಲ್ಲ ಮಾತಾಡಿ ಹೇಳೋರು. ಓಕೆ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಸೆರೆವಾಸದಿಂದ ದಾಸ ರೋಸಿ ಹೋಗಿದ್ದಾರಂತೆ, ಜೈಲಿನಿಂದ ಬಿಡುಗಡೆಯನ್ನು ಬಯಸ್ತಾ ಇದ್ದಾರಂತೆ. ಕೊನೆಗೂ ಜಗ್ಗುದಾದ ಜಾಮೀನಿನ ಮೊರೆ ಹೋಗಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಕೂಡ ಇದೆಯಂತೆ. ಅದರ ಬಗ್ಗೆ ಕೂಡ ಕೇಳೋಣ ಈ ರಿಪೋರ್ಟ್ನ.
ಬರೋಬ್ಬರಿ 60 ದಿನ ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಹತ್ಯೆಗೈದು 60 ದಿನಗಳೇ ಕಳೆದಿದೆ. ಈಗಾಗಲೇ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಪವಿತ್ರ ಸೇರಿ ಕೆಲ ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಆಶ್ಚರ್ಯ ಅಂದ್ರೆ ಕೊನೆಗೂ ಜೈಲಲ್ಲಿರುವ ಜಗ್ಗುದಾದ ಜಾಮೀನಿನ ಮೊರೆ ಹೋಗಿದ್ದಾನೆ. ನಿಜ, ಡಿ ಗ್ಯಾಂಗ್ ರಕ್ಕಸರು ಈಗಾಗಲೇ ಜಾಮೀನಿನ ಮೊರೆ ಹೋಗಿದ್ದಾರೆ. A1 ಪವಿತ್ರ ಗೌಡ, A7 ಅನುಕುಮಾರ್ ಸೇರಿ 5 ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ಎಲ್ಲರ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಆದ್ರೀಗ ದರ್ಶನ್ ಕೂಡ ಜಾಮೀನಿನ ಮೊರೆ ಹೋಗಿದ್ದಾನೆ. ಇಂದೇ ಕಾಟೇರ ಬೇಲ್ ಅರ್ಜಿ ಸಲ್ಲಿಕೆ ಸಾಧ್ಯತೆ. ಇವತ್ತೇ ಕಾಟೇರ ಬೇಲ್ಗಾಗಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜಾಮೀನು ಅರ್ಜಿಗೆ ಈಗಾಗಲೇ ದಾಸ ಸಹಿ ಮಾಡಿದ್ದಾನೆ. ಮೊನ್ನೆ ಬಳ್ಳಾರಿ ಜೈಲ್ಗೆ ಬಂದು ವಿಜಯಲಕ್ಷ್ಮಿ ಬೇಲ್ ಅರ್ಜಿಗೆ ದರ್ಶನ್ನಿಂದ ಸಹಿಯನ್ನ ಮಾಡಿಸಿಕೊಂಡಿದ್ದಾರೆ. ದರ್ಶನ್ ಪರವಾಗಿ ವಕೀಲರು ಜಾಮೀನಿಗಾಗಿ ಅರ್ಜಿ ಇವತ್ತು ಸಲ್ಲಿಸುವ ಸಾಧ್ಯತೆ ಇದೆ. ದರ್ಶನ್ ಪಾಲಿಗೆ ಇವತ್ತು ಮಹತ್ವದ ದಿನ. ದಾಸನ ಮುಂದಿನ ಭವಿಷ್ಯ ನಿರ್ಧಾರ ಆಗುವ ದಿನ. ಕಾಟೇರನಿಗೆ ಸೋಮವಾರ ಫಲ ನೀಡುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕಾಟೇರ ವಿಲವಿಲ, ಏನದು ಪ್ಲಾನ್ ಬಿ ಹೇಳ್ತೀವಿ. ಬಳ್ಳಾರಿ ಜೈಲಲ್ಲಿರೋ ಜಗ್ಗುದಾದ ಕೊನೆಗೂ ಜಾಮೀನಿನ ಮೊರೆ ಹೋಗಿದ್ದಾನೆ. ಒಂದು ವೇಳೆ ಬೇಲ್ ರಿಜೆಕ್ಟ್ ಆದ್ರೆ ದಾಸ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದ್ದಾನಂತೆ. ಏನದು ಪ್ಲಾನ್ ಬಿ ಅಂತೀರಾ? ಈ ಸ್ಟೋರಿ ನೋಡಿ. ನರಕ. ರೇಣುಕಾಸ್ವಾಮಿಯ ನೆತ್ತರು ಹರಿಸಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ನರಕ ಅನುಭವಿಸುತ್ತಿದ್ದಾನೆ. ಗಣಿನಾಡಿನ ಜೈಲಲ್ಲಿ ಕಾಟೇರ ಅಕ್ಷರಶಃ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಈ ಕಠೋರ ಸೆರೆಮನೆಯಲ್ಲಿ ಸೆರೆವಾಸ ಅನುಭವಿಸಲಾಗದೆ ಒದ್ದಾಡ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾದ ಭೂಪತಿ. ಪೊರ್ಕಿ ಬೇಲ್ ರಿಜೆಕ್ಟ್ ಆದ್ರೆ ಪ್ಲಾನ್ ಬಿ ರೆಡಿ. ಅಂದ್ಹಾಗೆ ಇವತ್ತು ಬೇಲ್ಗಾಗಿ ದರ್ಶನ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಒಂದ್ ವೇಳೆ ಜಾಮೀನು ಅರ್ಜಿ ರಿಜೆಕ್ಟ್ ಆದ್ರೆ ಪೊರ್ಕಿ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದಾನೆ. ಬಳ್ಳಾರಿ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಅರ್ಜಿ ಹಾಕೋಕೆ ಮುಂದಾಗಿದ್ದಾನೆ. ನಿಜ, ಪರಪ್ಪನ ಪಂಜರದಲ್ಲಿದ್ರೂ ದಾಸ ಹಾಯಾಗಿದ್ದ. ಸಿಗರೆಟ್ ಸೇದುಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಮಜಾ ಮಾಡ್ತಿದ್ದ. ಆದ್ರೆ ಬಳ್ಳಾರಿ ಜೈಲಲ್ಲಿ ಕಾಟೇರನ ಕಳ್ಳಾಟಗಳಿಗೆ ಬ್ರೇಕ್ ಬಿದ್ದಿದೆ. ಯಾವುದೇ ರಾಜ